जयत्यजोक्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तलगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः मन्मनोरथसिद्ध्यर्थं सन्न्यासिवरसेवितं तं नमामि सदा शान्तं विश्वेशं विश्वमङ्गलं श्रीगुरुभ्यो नमः हरिः ओम् अद्य कथाप्रारम्भे सति किञ्चित् पूर्वकथानुवादः ಬಹಳ ದಿನಗಳ ತರುವಾಯ ರಾಮನ ಒಂದು ದಶರಥನ ಕೋಣೆಯ ಪ್ರವೇಶದ ಸನ್ನಿವೇಶ ನೋಡಲಿಕ್ಕಿದ್ದೇವೆ. ರಾಮನ ದೃಷ್ಟಿಯಲ್ಲಿ ರಾಜಬೀದಿ ಹೇಗಿತ್ತು ಅನ್ನುವುದನ್ನು ವರ್ಣಿಸ್ತಾರೆ ವಾಲ್ಮೀಕಿಗಳು. ಸಂವೃತಂ ವಿವಿಧೈಃ ಪಣ್ಯೈಃ ಭಕ್ಷೈರುಚ್ಚಾವಚೈರಪಿ ದದರ್ಶತಂ ರಾಜಪಥಂ ದಿವಿದೇವ ಪಥಂ ಯಥಾ ದಧ್ಯಕ್ಷತಃ ವಿರಲಾದೈರ್ಧೂಪೈರಗರುಚಂದನೈಃ ನಾನಾಮಾಲ್ಯೋಪಗಂಧೈಶ್ಚ ಸದಾಭ್ಯರ್ಚಿತಚತ್ವರಂ ಆಶೀರ್ವಾದಾನ್ ಬಹೂನ್ ಶೃಣ್ವನ್ ಸುಹೃದ್ಭಿಃ ಸಮುದೀರಿತಾನ್ ಯಥಾರ್ಹಂ ಚಾಪಿ ಸಂಪೂಜ್ಯ ಸರ್ವಾನೇವ ನರಾನ್ ಯಯೌ. ಭಕ್ಷೈಃ ಉಚ್ಚಾವಚೈರಪಿ, ಸಿಹಿ ಹಂಚಬೇಕು ಅಂತ ಕೆಲವು ಭಕ್ಷ್ಯಗಳಿತ್ತಂತೆ. ಅದು ಕೆಲವು ಸಣ್ಣ ಭಕ್ಷ್ಯಗಳು, ಅದು ದೊಡ್ಡ ಭಕ್ಷ್ಯಗಳು. ಯಾವುದು ಅಂತ ಉಳಿಯಕ್ಕೆ ಅಷ್ಟೇ ಮಾಡ್ತಾರೆ. ನಾವೇ ಒಂದು ಕಲ್ಪನೆಗೆ ಮನಸ್ಸೆಲ್ಲ ಇಟ್ಟುಕೊಂಡ್ರೆ ಸ್ಪಷ್ಟ ಆಗುತ್ತೆ. ದಿವಿ ದೇವಪಥಂ ಯಥ, ದೇವಲೋಕದ ದೇವತೆಗಳು ಓಡಾಡುವ ಮಾರ್ಗದಂತೆ ಕಂಡಿತ್ತಂತೆ ರಾಮನಿಗೆ ಆ ಅಯೋಧ್ಯೆ. ಅಲ್ಲಿ ಬಂದ ಆಗ್ರೇಯವಾದ ವಸ್ತುಗಳು ಕೆಲವಿತ್ತು, ನೋಡಲಿಕ್ಕರಹವಾದ ವಸ್ತುಗಳು ಕೆಲವಿತ್ತು, ನಾವು ಕೈಯಲ್ಲಿ ತೆಗೆದುಕೊಳ್ಳಿಕ್ಕರಹವಾದ ವಸ್ತುಗಳಿಂದ ಕೂಡಿದ ಆ ಎಲ್ಲ ಪಟ್ಟಣದ ಸಂಧಿ ಎಲ್ಲ ನೋಡ್ತಾ ಆಶೀರ್ವಾದಾನ್ ಬಹೂನ್ ಶೃಣ್ವನ್. ಅವನು ದಶರಥರಾಜನ ಪರಿವಾರ ಅಂದರೆ ಬಹಳ ದೊಡ್ಡ ಪರಿವಾರ ಇತ್ತಂತೆ. ಎಲ್ಲರೂ ರಾಮನಿಗೆ ಒಳ್ಳೆಯದಾಗಲಿ ಅಂತೆಲ್ಲ ಹಾರೈಸ್ತಾ ಇದ್ದರು. ಆ ಹಾರೈಕೆಯನ್ನು ಕೇಳ್ತಾ ತಾನು ಮುಂದೆ ಸಾಗಿದ. ಜನರು ಹೇಗೆ ಆಶೀರ್ವಾದ ಮಾಡಿದರು, ಹೇಗೆ ಹಾರೈಸಿದರು. ಪಿತಾಮಹೈರಾಚರಿತಂ ತಥೈವ ಪ್ರಪಿತಾಮಹೈಃ ಅದ್ಯೋಪಾದಾಯ ತಂ ಮಾರ್ಗಂ ಅಭಿಷಿಕ್ತೋನುಪಾಲಯ ಯಥಾ ಸ್ಮ ಲಾಲಿತಾಃ ಪಿತ್ರಾ ಯಥಾ ಪೂರ್ವೈಃ ಪಿತಾಮಹೈಃ ಅರ್ಥೈರಲಂ ಹಿ ಭುಕ್ತೈರ್ನಃ ಪರಮಾರ್ಥೈರಲಂ ಚ ನಃ ಯಥಾ ಪಶ್ಯೇಮ ನಿರ್ಯಾಂತಂ ರಾಮಂ ರಾಜ್ಯೇ ಪ್ರತಿಷ್ಠಿತಂ ತತಃ ಸುಖತರಂ ರಾಮೇ ವತ್ಸ್ಯಾಮಃ ಸತಿ ರಾಜನೀ.
ಪಿತಾಮಹೈ ಆಚರಿತಂ. ರಾಮನ ಕಾಲದಲ್ಲಿ ಎಷ್ಟು ವೃದ್ಧರಿದ್ದರು ಅಂದರೆ, ರಾಮ ನಿನ್ನ ಹಿಂದಿನವರು ಇದೇ ನೀತಿಯುಕ್ತ ದಾರಿಯಲ್ಲೇ ಈ ದಾರಿಯಲ್ಲೇ ಓಡಾಡಿ ನೀತಿಯುಕ್ತರಾಗಿ ಬಾಳಿದ್ದಾರೆ. ಆ ಮಾರ್ಗವನ್ನೇ ನೀನು ಮುಂದೆ ಇಟ್ಟುಕೊಂಡು ಸಾಗಬೇಕು. ಯಥಾಸ್ಮ ಲಾಲಿತಾ ಪಿತ್ರಾಹ. ನಮ್ಮ ಬಯಕೆ ಒಂದಿದೆ, ಏನು ಅಂದರೆ, ನಿನ್ನ ತಂದೆ ನಮಗೆಷ್ಟು ಚೆನ್ನಾಗಿ ನೋಡಿಕೊಂಡೋ ಅದಕ್ಕಿಂತ ಮಿಗಿಲಾಗಿ ನಾವು ನಿನ್ನ ರಾಜ್ಯಭಾರದಲ್ಲಿ ನೆಮ್ಮದಿ ಕಾಣ್ತೇವೆ ಅಂತ ನಮ್ಮ ನಂಬಿಕೆ ಉಂಟು. ಯಾಕೆಂದರೆ ಆಗಿಲ್ಲ ಸಾವಿರಾರು ವರ್ಷಗಟ್ಟಲೆ ಆಯಸ್ಸಿತ್ತು. ಕೆಲವು ವೃದ್ಧರು ಬಹಳ ಹಣ್ಣಾಗಿದ್ದರು. ಅವರೆಲ್ಲ ಹೇಳಿದ್ರಂತೆ, ಅರ್ಥೈರಲಂಹಿ ಭುಕ್ತೈರ್ನಃ. ರಾಮಚಂದ್ರ, ಚೆನ್ನಾಗಿ ಬಾಳಿದ್ದೇವೆ, ಯಜ್ಞಯಾಗಾದಿಗಳನ್ನು ಮಾಡಿದ್ದೇವೆ, ನಮಗೆ ಭೋಜನದ ಸವಿಯೂ ಬೇಡ, ವಿಷಯ ಪದಾರ್ಥದ ಸುಖನೂ ಬೇಡ. ನೀನು ಅಭಿಷಿಕ್ತನಾಗಿ ಇಲ್ಲಿಂದ ಹೊರಟು ಮೆರವಣಿಗೆ ಬರೋದು ಮಾತ್ರ ನಾವು ಕಾಣಬೇಕು ಅಂತ ಬದುಕಿದ್ದೇವೆ ಅಂತ ಹೇಳುವ ಬಹಳ ಪ್ರಾಚೀನ ರಾಜ ಅಜ್ಜಂದಿರು ಇದರಂತೆ ಆ ಅಯೋಧ್ಯೆಯ ರಾಜಬೀದಿಯಲ್ಲಿ. ರಾಮಾಯಣ ನೀಡುವ ಅದ್ಭುತವಾದ ಎಚ್ಚರ, ವಯಸ್ಸು ಹೆಚ್ಚಾದಷ್ಟು ಭೋಗಲಾಲಸೆ ಕಡಿಮೆಯಾಗಬೇಕು, ಹೊರತು ಭೋಗಲಾಲಸೆ ಅಧಿಕ ಆಯಿತು ಅಂದರೆ ಅದು ಅಯುಕ್ತ ಅನ್ನುವುದನ್ನು ನಮಗೆ ತೋರಿಸಿಕೊಡ್ತದೆ ರಾಮಾಯಣ. ಆ ಎಲ್ಲ ಹೊಗಳಿಕೆಗೆ ರಾಮನ ಪ್ರತಿಕ್ರಿಯೆ ಏನಿರಬಹುದು? ತಥೋ ಹಿನಃ ಪ್ರಿಯತರಂ ನಾನ್ಯತ್ ಕಿಂಚಿತ್ ಭವಿಷ್ಯತಿ ಯಥಾಭಿಷೇಕೋ ರಾಮಸ್ಯ ರಾಜ್ಯೇನ ಮಿತ ತೇಜಸಃ ಏತಾಶ್ಚಾನ್ಯಾಶ್ಚ ಸಹೃದಾ ಮುದಾಸೀನ ಕಥಾ ಶುಭಾಃ ಆತ್ಮಸಂಪೂಜನೆ ಶೃಣ್ವನ್ಯಯೋ ರಾಮೋ ಮಹಾಪಥಂ ನಹಿ ತಸ್ಮಾನ್ ಮನಃ ಕಶ್ಚಿತ್ ಚಕ್ಷುಷೇವ ನರೋತ್ತಮಾತ್ ನರಶಕ್ನೋತ್ಯಪಾಕೃಷ್ಣುಂ ಅತಿಕ್ರಾಂತೇಪಿ ರಾಘವೇ. ಎಷ್ಟು ಚಂದ ವರ್ಣಿಸ್ತಾರೆ ವಾಲ್ಮೀಕಿಗಳು ಅಂತಂದರೆ, ಉದಾಸೀನಃ ಕಥಾ ಶುಭಾಃ. ಎಲ್ಲ ಹೊಗಳಿಕೆ, ಅದು ಕೆಲವರು ಗೌರವಿಸುವಂತಹ ಮಾತನ್ನೂ ಆಡ್ತಾಯಿದ್ರು. ತಾನು ತಟಸ್ಥನಾಗಿದ್ದ, ನಾನೇ ದೊಡ್ಡ ಭಾಗ್ಯವಂತ ಅಂತ ಕೆಲವರು ತಾವೇ ಹೇಳಿಕೊಂಡು ಓಡಾಡ್ತಾ ಇರ್ತಾರೆ. ಹಾಗಿರಲಿಲ್ಲ, ನಮಗೆ ದೊಡ್ಡ ಪಾಠ ಕಲಿಸಿದ. ಹೊಗಳಿಕೆ, ಅದಕ್ಕೆ ನಾವು ಹೆಚ್ಚು ಆಸ್ಪದ ಕೊಡಬಾರದು. ಮತ್ತು ಇನ್ನೊಂದು ಅಂಶವನ್ನು ನಾವಿಲ್ಲಿ ಚಿಂತನೆ ಮಾಡಬಹುದು. ಕನ್ನಡಿ ಮುಂದೆ ನಿಂತು ನಮ್ಮ ಬಿಂಬ ಹೆಚ್ಚು ಅಲಂಕಾರ ಮಾಡಿಕೊಂಡ್ರೆ ಅದಕ್ಕೆ ತಾತ್ಪರ್ಯ ಏನು? ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ. ರಾಮ ಬಿಂಬ, ಎಲ್ಲ ಜನ ಪ್ರತಿಬಿಂಬರು. ರಾಮನನ್ನು ಚೆನ್ನಾಗಿ ಹೊಗಳಿದ್ರು ಅಂದರೆ ತಾತ್ಪರ್ಯ ಅದರ ಪರಿಣಾಮ ಅವನ ಅನುಗ್ರಹ ಆಗಿ ಪ್ರತಿಬಿಂಬರಲ್ಲಿ ಬಹಳ ಚಂದ, ಎಲ್ಲ ಪಾಪ ಪರಿಹಾರ ಆಗಿ ಒಂದು ಶುಭ್ರತೆ ಬರುತ್ತೆ. ಆದ್ದರಿಂದ ಆ ಹೊಗಳಿಕೆಗೆ ಅವನೇನು ಹೆಚ್ಚು ವಿಚಾರ ಮಾಡಲಿಲ್ಲ, ಸುಮ್ಮನೆ ಕೇಳಿಸಿಕೊಂಡೇ ಹೋದ. ರಾಮಚಂದ್ರ ಹಾಗೆ ಮುಂದೆ ಹಾದು ಹೋಗ್ತಾ ಇದ್ದ. ನಹಿ ತಸ್ಮಾನ್ ಮನಃ ಕಶ್ಚಿತ್. ಅವನು ಒಂದು ಕಡೆ ಒಂದು ಮನೆಗೆ ಹತ್ತಿರ ಒಬ್ಬ ದಾರಿ ಹೋಗ ನಿಂತು ರಾಮಚಂದ್ರನ ನೋಡ್ತಾ ಇದ್ದಾನೆ. ಇದ್ದ ಜಾಗದಿಂದ ಅವನು ಮುಂದೆ ಸಾಗಿದ. ಆದರೆ ಅವನ ಮನಸ್ಸು, ಕಣ್ಣು ಅದು ರಾಮನಲ್ಲೇ ನೆಟ್ಟಿತ್ತು. ನೆಟ್ಟಿರುವ ಕಣ್ಮನಸ್ಸನ್ನು ಕೀಳಲಾಗಲಿಲ್ಲಂತ ಆ ಮನೆ ಮುಂದೆ ನಿಂತಿದ್ದ ದಾರಿ ಹೋಗನಿಗೆ. ಅಷ್ಟು ಚೆಲುವಿನ ಗಣಿಯಾಗಿದ್ದ ರಾಮಚಂದ್ರ, ನೋಡ್ತಾನೇ ಇದ್ದಾನೆ ರಾಮನನ್ನು. ಮತ್ತು ಆಗಿನ ಕಾಲದಲ್ಲಿ ಇರುವ ಒಂದು ವಾತಾವರಣ ಈಗಿನ ಕಾಲದಲ್ಲೂ ಇರಬೇಕಾದ ವಾತಾವರಣವನ್ನು ತೋರಿಸಿಕೊಡ್ತಾರೆ. ಯಶ್ಚ ರಾಮಂ ನ ಪಶ್ಯೇತ್ತು ಯಂ ಚ ರಾಮೋ ನ ಪಶ್ಯತಿ ನಿಂದಿತಸ್ಸ ಭವೇಲ್ಲೋಕೆ ಸ್ವಾತ್ಮಾಪ್ಯೇನಂ ವಿಗರ್ಹತೆ ಸರ್ವೇಷಾಂ ಹಿ ಸಧರ್ಮಾತ್ಮ ವರ್ಣಾನಾಂ ಕುರುತೆ ದಯಾಂ ಚತುರ್ಣಾಂ ಹಿ ವಯಸ್ಥಾನಾಂ ತೇನ ತೇ ತಮನೋವ್ರತಾಃ ಚತುಷ್ಪಥಾನ್ ದೇವಪಥಾಂಶ್ಚೈತ್ಯಾನ್ಯಾಯತನಾನಿ ಚ ಪ್ರದಕ್ಷಿಣಂ ಪರಿಹರನ್ ಜಗಾಮ ನೃಪತೆ ಸುತಃ. ಯಶ್ಚ ರಾಮಂ ನ ಪಶ್ಯೇತ್ತು. ಯಾರು ರಾಮನ ದರ್ಶನ ಮಾಡ್ತಾ ಇರಲಿಲ್ವೋ
ಅಥವಾ ಯಾರನ್ನು ರಾಮ ತಾನು ಪ್ರೀತಿಯ ಕಣ್ಗಳಿಂದ ಆರ್ದ್ರವಾಗಿ ನೋಡ್ತಾ ಇರಲಿಲ್ವೋ ವಿಗರ್ಹತೆ, ಅವನನ್ನು ಎಲ್ಲರೂ ಬೈತಾ ಇದ್ದರಂತೆ ನೀನು ಮಹಾಪಾಪಿಷ್ಠ. ಯಾಕೆಂದರೆ ಆ ಕರುಣಾಳುವಾದ ಎಲ್ಲರನ್ನು ಪ್ರೀತಿಸುವ ರಾಮನ ಕಣ್ಣಿಗೆ ನೀನು ಬೀಳಲಿಲ್ಲಲ್ಲ, ನೀನು ದೊಡ್ಡ ಪಾಪಿಷ್ಠ ಅಂತ ಎಲ್ಲರೂ ಅವನನ್ನು ಬೈತಾ ಇದ್ರಂತೆ. ಎಲ್ಲರೂ ಬೈಯೋದು ಬೇರೆ ವಿಷಯ ಇರಲಿ, ಸ್ವಾತ್ಮಾಪಿ ಅವನ ಮನಸ್ಸೇ ಅವನನ್ನು ಬೈತಾ ಇತ್ತಂತೆ. ಇದು ರಾಮನ ವ್ಯಕ್ತಿತ್ವ. ಇದರ ಆಧ್ಯಾತ್ಮಿಕ ಅರ್ಥ ಏನು? ದೇವರ ದರ್ಶನ ನಿರಂತರ ಮಾಡಬೇಕು. ಪ್ರತಿಮಾಧಿಷ್ಠಾನದಲ್ಲಿ ನಾವು ದೇವರಿಂದ ಆದರದಿಂದ ಭಕ್ತಿಪೂರ್ವಕವಾಗಿ ಕಾಣಬೇಕು. ಹಾಗೆ ದೇವರು ನಮ್ಮನ್ನು ತೆರೆದು ನೋಡ್ತಾನೆ. ಇದು ಆಗಲಿಲ್ವ ಅಂದರೆ ಅವನು ಪಾಪಿಷ್ಠ ಅಂತ ಲೆಕ್ಕ. ಅದನ್ನು ದೇವರ ದರ್ಶನಕ್ಕಷ್ಟು ಪ್ರವೃತ್ತಿ ಬೇಕು. ಹೇಗಿದ್ದ ರಾಮಚಂದ್ರ? ಯಾಕೆ ಈ ಭಾವನೆ ಇತ್ತು ಅವರೆಲ್ಲರಲ್ಲೂ? ವರ್ಣಾನಾಂ ದಯಾಂ ಕುರುತೆ. ಮಕ್ಕಳು, ಬಾಲಕರು, ಯುವಕರು, ವೃದ್ಧರು ಅವರಲ್ಲಿ ಅವರವರ ವಯಸ್ಸಿಗೆ ತಕ್ಕಂತೆ ತಾನು ದಯ ತೋರ್ತಾ ಇದ್ದಂತೆ. ಹಾಗಾಗಿ ಎಲ್ಲರಿಗೂ ಕೂಡ ಅವನಲ್ಲಿ ಬಹಳ ಪ್ರೇಮ ಇತ್ತು. ಹೀಗೆ ಅವನು ಚೌಕಗಳನ್ನು, ದೇವಾಲಯವನ್ನು ಎಲ್ಲ ದಾಟಿ ತಾನು ಮುಂದೆ ಸಾಗಿದ. ದಶರಥನ ಅರಮನೆಗೆ ಬಂದ. ಸರಾಜಕುಲಮಾಸಾದ್ಯ ಮೇಘಸಂಘೋಪಮೈ ಶುಭೈ ಪ್ರಾಸಾದ ಶೃಂಗೈರ್ವಿವಿಧೈ ಕೈಲಾಸಶಿಖರೋಪಮೈ ಆವಾರಯದ್ಭಿರ್ಗಗನಂ ವಿಮಾನೈರಿವ ಪಾಂಡರೈ ವರ್ಧಮಾನಗೃಹೈಶ್ಚಾಪಿ ರತ್ನಜಾಲಪರಿಷ್ಕೃತೈ ರಾಜಪುತ್ರಃ ಪಿತುರ್ವೇಶ್ಮ ಪ್ರವಿವೇಶಶ್ರಿಯಾಜ್ವಲಂ ತತ್ಪೃಥಿವ್ಯಾಂ ಗೃಹವರಂ ಮಹೇಂದ್ರ ಭವನೋಪಮಂ. ಆ ಅರಮನೆ ಹೇಗಿತ್ತು? ರಾಮಾಯಣದ ಒಂದು ಸೊಬಗು, ಅನೇಕ ಅರಮನೆಗಳ ವರ್ಣನೆ ಬರುತ್ತೆ. ಒಂದರ ಹಾಗೆ ಇನ್ನೊಂದರ ವರ್ಣನೆ ಇಲ್ಲ. ಹೇಳಿದ್ದೇ ಮತ್ತೊಮ್ಮೆ ಅಂತುವ ಪ್ರಮೇಯ ಇಲ್ಲ ವಾಲ್ಮೀಕಿಗಳ ಅದ್ಭುತವಾದ ಮಾತಿನಲ್ಲಿ. ಮೇಘ ಸಂಘೋಪಮೈಹಿ ಅಂತ, ಈ ಬಿಳಿ ಮೋಡಗಳ ಗುಂಪಿರುವಂತೆ ಎಲ್ಲ ಅರಮನೆ ಇತ್ತಂತೆ. ಅದರ ದೊಡ್ಡ ದೊಡ್ಡ ಕಟ್ಟಡ, ಮೋಡಕ್ಕೆ ಮುತ್ತಿಕ್ಕುವಂತಹ ದೊಡ್ಡ ಕಟ್ಟಡ ಇತ್ತು. ಅದು ಏನು ಮಾಡಿತ್ತು ಅಂದರೆ ವಿಮಾನೈಹಿ, ಒಂದು ದೊಡ್ಡ ವಿಮಾನ ಆಕಾಶವನ್ನು ಮುಚ್ಚುವಂತೆ ಕಾಣ್ತಾ ಇತ್ತಂತ ಆ ಕಟ್ಟಡ ಎತ್ತರವನ್ನು ನೋಡಿದ್ರೆ. ಮತ್ತು ವರ್ಧಮಾನ ಗೃಹೈಹಿ ಅಂತ, ಏನಿದು? ದಕ್ಷಿಣದಲ್ಲಿ ಬಾಗಿಲಿರಬಾರದು ಅಂತ ನಿಯಮ. ಹಾಗೆ ವಾಸ್ತು ಶಾಸ್ತ್ರ ಹೇಳಿದಂತಿತ್ತು ಅರಮನೆ. ಅದು ಇನ್ನೇನು ಹೇಳಬಹುದು ಅಂತ ಗೊತ್ತಾಗಲಿಲ್ಲ. ತತ್ ಪೃಥಿವ್ಯಾಂ ಗೃಹವರಂ, ಆ ಕಾಲದಲ್ಲಿ ಪೃಥಿವಿಯಲ್ಲಿ ಒಂದು ದೊಡ್ಡ ಶ್ರೇಷ್ಠವಾದ ಮನೆ ಅಂದರೆ ಅದು ದಶರಥನ ಒಂದು ಅರಮನೆ, ಕೋಣೆ. ಅಲ್ಲಿ ತಾನು ರಾಮ ಪ್ರವೇಶ ಮಾಡಿದ. ಹೇಗೆ ಪ್ರವೇಶ ಮಾಡಿದ? ಸಕಕ್ಷ್ಯಾಧನ್ವಭಿರ್ಗುಪ್ತಾಸ್ತಿಸ್ರೋತಿಕ್ರಮ್ಯ ವಾಜಿಭಿಃ ಪದಾತಿರಪರೆ ಕಕ್ಷೆ ದ್ವೇ ಜಗಾಮನರೋತ್ತಮಃ ತಸರ್ವಾ ಸಮತಿಕ್ರಮ್ಯ ಕಕ್ಷ್ಯಾ ದಶರಥಾತ್ಮಜಃ ಸನ್ನಿವರ್ತ್ಯ ಜನಂ ಸರ್ವಂ ಶುದ್ಧಾಂತಂ ಪುನರಭ್ಯಗಾತ್ ತತಃ ಪ್ರವಿಷ್ಟೇ ಪಿತುರಂತಿಕಂ ತದಾ ಜನಃ ಸರ್ವೋ ಮುಡಿತೋ ನೃಪಾತ್ಮಜೇ ಪ್ರತೀಕ್ಷತೆ ತಸ್ಯ ಪುನರ್ವಿನಿರ್ಗಮಂ ಯಥೋದಯಂ ಚಂದ್ರಮಸಃ ಸರಿತ್ಪತಿಃ. ತಿಸ್ರಃ ಕಕ್ಷ್ಯಾಃ ಅತಿಕ್ರಮ್ಯ, ಒಂದು ಗೇಟ್ ಇರ್ತದೆ ಮನೆಯ ಹೊರಗೆ. ಅದೊಂದು ಗೇಟಿನ ಒಳಗೆ ಹೋದ ರಾಮಚಂದ್ರ. ಒಂದು 3 ಅಂಗಳ ಇತ್ತಂತೆ. ಧನುಸ್ಸನ್ನು ಹಿಡಿದ ಯೋಧರು ಅದಕ್ಕೆ ರಕ್ಷಣೆಗೋಸ್ಕರ ನಿಂತಿದ್ದರು. ಆ ಎಲ್ಲ ಯೋಧರನ್ನು ಆ 3 ಅಂಗಳವನ್ನು ರಥದಿಂದಲೇ ದಾಟಿದ. ಅದಾದ ಮೇಲೆ ಪದಾತಿಹಿ, ತಾನು ಕೆಳಗಿಳಿದು ಕಾಲ್ನಡಿಗೆಯ ಮೂಲಕ ಇನ್ನು 2 ಅಂಗಲ ದಾಟಿ ತಾನು ದಶರಥನ ಕೋಣೆಯ ಒಳಗೆ ಪ್ರವೇಶ ಮಾಡಿದ್ದಂತೆ. ಅಂದರೆ ಒಂದು ತಂದೆಯ ಮೇಲಿನ ಗೌರವ ಎಷ್ಟಿತ್ತು ಅನ್ನೋದು ಸ್ಪಷ್ಟ ಆಗತ್ತೆ ರಾಮಚಂದ್ರನಿಗೆ. ತಂದೆಯ ಮನೆಯ ಹತ್ತಿರ ರಥದ
ಮೂಲಕನೂ ತಾನು ಪ್ರವೇಶ ಮಾಡದೆ ರಥದಿಂದ ಇಳಿದು ಕಾಲ್ನಡಿಗೆಯಲ್ಲಿ ಸಾಕ್ತಾ ಇದ್ದಾನೆ. ಇದು ರಾಮನಿಗೆ ತಂದೆಯ ಮೇಲಿದ್ದ ಗೌರವ. ಸನ್ನಿವರ್ತ್ಯ ಜನಂ ಸರ್ವಂ. ರಾಮನನ್ನು ಹಿಂಬಾಲಿಸಿಕೊಂಡು ಅನೇಕ ಜನರ ಗುಂಪು ಬಂದಿತ್ತು. ಅವರಿಗೆ ಹೇಳಿದಂತೆ, ನಾನು ಸ್ವಲ್ಪ ಏಕಾಂತ ಸ್ಥಳಕ್ಕೆ ಹೋಗಿ ಬರ್ತೇನೆ, ಅಪ್ಪ ಅಮ್ಮನ ಏನೋ ಒಂದು ವಿಷಯ ಮಾತಾಡಲಿಕ್ಕೆ ಉಂಟು, ನೀವೆಲ್ಲ ಇಲ್ಲೇ ಇರಿ ಅಂತಂದು ತಾನು ಒಳಗೆ ಪ್ರವೇಶ ಮಾಡಿದ. ಯಥೋದಯಂ ಚಂದ್ರಮಸ ಸರಿತ್ಪತಿ. ಅವನ ತಂದೆಯ ಕೋಣೆಗೆ ಹೊಕ್ಕಾಗ ಎಲ್ಲರೂ ಕೂಡ ರಾಮನ ಬರುವನ್ನು ನಿರೀಕ್ಷಿಸುತ್ತಾ ಇದ್ದಾರಂತೆ. ಹೇಗೆ ಸೂಕ್ಷ್ಮವಾದ ಧ್ವನಿ ಉಂಟಿಲ್ಲಿ. ಚಂದ್ರಮಸ ಸರಿತ್ಪತಿ. ಚಂದ್ರೋದಯ ಆಯಿತು ಹುಣ್ಣಿಮೆ ದಿನ ಅಂದರೆ ಸಮುದ್ರ ಉಕ್ಕುತ್ತೆ. ಮತ್ತೊಮ್ಮೆ ಹುಣ್ಣಿಮೆಗೆ ಬಹಳ ದೀರ್ಘವಾಗಿ ಕಾಯಬೇಕು. ಅಮಾವಾಸ್ಯೆ ಬಂದಾದ ಮೇಲೆ ಹುಣ್ಣಿಮೆ ಬರಬೇಕು. ಹಾಗೆ ಇವರು ಬರ್ತಾನೆ ಅಂತ ಕಾಯ್ತಾ ಇದ್ದರು. ತಾತ್ಪರ್ಯ ಅವನು ಬಹಳ ತಡವಾಗಿ ಬರೋನಿದ್ದಾನೆ. 13 ವರ್ಷ ಆದಮೇಲೆ, 14 ವರ್ಷ ವನವಾಸ ಆದಮೇಲೆ ಬಹಳ ತಡವಾಗಿ ಬರ್ತಾನೆ ಅನ್ನೋದನ್ನು ಸೂಚನೆ ಮಾಡುವ ಸಲುವಾಗಿ ಒಂದು ಉಪಮೆ ಕೊಟ್ಟರಂತೆ. ಒಂದು ಚಂದ್ರೋದಯ, ಅದು ಹುಣ್ಣಿಮೆ ಚಂದ್ರೋದಯವನ್ನು ಸಾಗರ ಕಾಯ್ತಾ ಇರುವಂತೆ ಇವರೆಲ್ಲ ಪ್ರತೀಕ್ಷೆ ಮಾಡ್ತಾಯಿದ್ರು ಅನ್ನುವಲ್ಲಿಗೆ 17ನೇ ಸರ್ಗ ಮುಗಿಯುತ್ತೆ. ಇದಾದ ಮೇಲೆ ತಂದೆ ಹೇಗಿದ್ದ? ಕೋಣೆಯ ತನಕ ಸಂಭ್ರಮ ಇತ್ತು, ಆದರೆ ಕೋಣೆಯ ಒಳಗಿನ ವಾತಾವರಣವೇ ಬೇರೆಯಾಗಿತ್ತು. ಕೈಕೇಯಿ ಸಹಿತಂ ದೀನಂ ಮುಖೇನ ಪರಿಶುಷ್ಯತ ಸದದರ್ಶಾಸನೆ ರಾಮೋ ವಿಷಣ್ಣಂ ಪಿತರಂ ಶುಭೆ ಸಪಿತುಶ್ಚರಣೋ ಪೂರ್ವಂ ಅಭಿವಾದ್ಯ ವಿನೀತವತ್ ತಥೋ ವಂದೇ ಚರಣೋ ಕೈಕೇಯಾ ಸುಸಮಾಹಿತಃ ರಾಮೇತ್ಯುಕ್ತ್ವಾ ಚ ವಚನಂ ಬಾಷ್ಪಪರ್ಯಾಕುಲೇ ಕ್ಷಣಃ ಶಶಾಕದಪತಿರ್ದೀನೋ ನೇಕ್ಷಿತುಂ ನಾಭಿಭಾಷಿತುಂ. ಆಸನೆ ರಾಮ. ಒಳ್ಳೆಯ ಹಾಸಿಗೆಯಲ್ಲಿ ಕತಿಗೊಂಡು ಕುಳಿತಿದ್ದ ದಶರಥ. ವಿಷಣ್ಣಂ ಪಿತರಂ ಮುಖೆ. ಅದು ಒಣಗಿ ಹೋಗಿತ್ತು ಮುಖ. ಚಿಂತೆಯ ನೆರಿಗೆ ಮೂಡಿತ್ತಂತೆ ಅವನ ಮುಖದಲ್ಲಿ. ನೋಡಿದ. ಚರಣವು ಪೂರ್ವಂ ಅಭಿವಾದ್ಯ. ಮೊದಲು ತಂದೆಯ ಕಾಲಿಗೆ ನಮನವಗೈದು ಕೈಕೇಯಿಯ ಕಾಲಿಗೆ ನಮಸ್ಕಾರ ಮಾಡ್ತಾನಂತೆ. ಅಲ್ಲ, ಧರ್ಮಶಾಸ್ತ್ರ ವಿರುದ್ಧ ಅಲ್ವಾ? ಮಾತೃದೇವೋ ಭವ ಪಿತೃದೇವೋ ಭವ ಅಂತುಂಟು. ಕೈಕೇಯಿ ಅವಳಿಗೆ ಮೊದಲು ನಮಸ್ಕಾರ ಮಾಡಬೇಕಾಗಿತ್ತು ಅಲ್ವ? ಅಂದರೆ ಹೆತ್ತ ತಾಯಿಗೆ ಮಾತ್ರ ಈ ನಿಯಮ. ಇವಳು ಹೆತ್ತ ತಾಯಿ ಅಲ್ಲ, ಆದ್ದರಿಂದ ವಿಪರೀತವಾದ ಕ್ರಮ ಇಟ್ಟುಕೊಂಡರೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಯಾಕೆ ಆ ಮಹತ್ವ ಉಂಟು ಅಂದರೆ ದಶಪಿತೃ ಸಮ ಮಾತಾ ಅಂತ ಒಂದು ಮಾತುಂಟು. ಹೆರುವ ವೇದನೆ ಮೀರಿ ನಮ್ಮನ್ನು ವಾತ್ಸಲ್ಯದಿಂದ ನೋಡಿಕೊಳ್ತಾಳೆ ತಾಯಿ. ಆದ್ದರಿಂದ 10 ತಂದೆಗೆ ಸಮಾನಂತೆ ಒಬ್ಬ ತಾಯಿ. ಆದ್ದರಿಂದ ತಾಯಿಯ ಮಾತನ್ನು ಮೀರೋ ಹಾಗಿಲ್ಲ. ರಾಮನನ್ನು ಕಂಡಿದ್ದೇ ತಡ. ರಾಮೇತ್ಯುಕ್ತ್ವಾ ಚ ವಚನಂ. ರಾಮ ಅಂತ ಹೇಳಿಕ್ಕೆ ಹೊರಟ. ಆದರೆ ಕಣ್ಣು ಕಟ್ಟುವ ಹಾಗೆ ಆ ಪರಿಸರವನ್ನು ವರ್ಣಿಸ್ತಾರೆ. ಬಾಷ್ಪಪರ್ಯಾಕುಲೆ ಕ್ಷಣ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು, ಗಂಟಲು ಕಟ್ಟಿತ್ತು, ಮಾತೇ ಬರಲಿಲ್ಲ. ಈ ದಶರಥನ ಸ್ಥಿತಿ ಎಂದೂ ನೋಡಿರಲಿಲ್ಲ ಅಂತೆ ರಾಮ. ಅವನು ಅಂದುಕೊಂಡಂತೆ, ರಾಮೋಪಿ ಭಯಮಾಪನ್ನಃ ಪದಾ ಸ್ಪೃಷ್ಟ್ವೇವ ಪನ್ನಗಂ ತದಪೂರ್ವಂ ನರಪತೆ ದೃಷ್ಟ್ವಾ ರೂಪಂ ಭಯಾವಹಂ ಇಂದ್ರಿಯೈ ಅಪ್ರಹೃಷ್ಟೈಸ್ತಂ ಶೋಕಸಂತಾಪಕಾರಿತಂ ನಿಶ್ವಸಂತಂ ಮಹಾರಾಜಂ ವ್ಯಥಿತಾಕುಲಚೇತಸಂ ಉರ್ಮಿಮಾಲಿನಮಕ್ಷೋಭ್ಯಂ ಕ್ಷುಭ್ಯಂತಮಿವ ಸಾಗರಂ ಉಪಪ್ಲುತಮಿವಾರಿತ್ಯ ಮುಕ್ತಾನೃತಭೃಷಿಂ ಯಥಾ. ಭಯ ಉಂಟು ಮಾಡುವ ರೂಪ. ಅದನ್ನು ನೋಡಿ ಪದಾಸ್ಫುಟ್ವೇವ ಪನ್ನಗಂ. ನಾವು ಸರಿಯಾಗಿ ತಿಳಿಯದೆ ಸರ್ಪವನ್ನು ಪಾದದಿಂದ ಸ್ಪರ್ಶ ಮಾಡಿದ ವ್ಯಕ್ತಿ ಬೆದರಿ ದಿಗ್ಗನೆ ಹಿಂದಕ್ಕೆ ಸರಿಯುವಂತೆ ಹಿಂದೆ ಸರಿದನಂತೆ ರಾಮಚಂದ್ರ. ಹೇಗಿದ್ದ?
ದಶರಥ ಆಗ ಇನ್ನೂ ಕಟ್ಟುವಾಗ ಅವನ ಸ್ಥಿತಿ ವರ್ಣಿಸ್ತಾರೆ. ನಮಗೆ ಯಾಕೆ ಹೀಗೆ ಅಂದರೆ, ದುಃಖದ ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿಯನ್ನು ಇವನು ದುಃಖಿತ ಅಂತ ತೀರ್ಮಾನ ಮಾಡಿಕೊಂಡು ಸಮಾಧಾನ ಮಾಡೋದು ಒಂದು ಮಾನವೀಯ ಮೌಲ್ಯ. ಅದನ್ನು ತಿಳಿಸುವ ಸಲುವಾಗಿ ದುಃಖಗೊಂಡಿದ್ದಾರೆ ಎನ್ನುವುದನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತ ಅದರ ಲಕ್ಷಣ ಹೇಳುತ್ತೆ ರಾಮಾಯಣ. ಇಂದ್ರಿಯೈ ಅಪ್ರಹೃಷ್ಟೈ, ಅವನ ಕಣ್ಣು, ಕಿವಿ, ಕೈ, ಕಾಲು ಅಲ್ಲೊಂದು ಲೆಕ್ಕದಲ್ಲಿ ಲವಲವಿಕೆ ಇರಲಿಲ್ಲ. ದುಃಖದ ಬೇಗೆ ಒಳಗಿತ್ತು. ಶೋಕ ಸಂತಾಪಕರ್ಷಿತಂ, ಎಲ್ಲ ವ್ಯಥೆಯಿಂದ ಮುಳುಗಿದ್ದಾನಂಥವನು. ನಿಶ್ವಸಂತಂ, ಮೆಲ್ಲನೆ ದಶರಥ ರಾಜ ತಾನು ನಿಟ್ಟುಸಿರು ಬಿಡ್ತಾ ಇದ್ದಾನೆ. ಅವನನ್ನು ಕಂಡ್ರೆ ಹೇಗಿತ್ತು ಅವನ ಸ್ಥಿತಿ? 3 ದೃಷ್ಟಾಂತ ಕೊಡ್ತಾರೆ. ಉರ್ಮಿಮಾಲಿನಂ, ಕ್ಷುಬ್ಧವಾದ ತೆರೆಗಳ ಸಾಲುಳ್ಳ ಒಂದು ಸಮುದ್ರ. ಅದು ಸಮುದ್ರದ ತೆರೆಗಳಿಂದ ಮೇಲೇರಿ ಕೆಳಕ್ಕೆ ಬೀಳುವಂತೆ ಈ ದಶರಥನಲ್ಲಿ ಒಂದು ಲೆಕ್ಕದಲ್ಲಿ ಭಾವೋದ್ವೇಗದ ಒಂದು ಸಮುದ್ರದ ಅಲೆ ಮೇಲೇರಿ ಕೆಳಗೆ ಬಿದ್ದಿತ್ತಂತ, ಹಾಗಿತ್ತ ಇವನು. ಅಥವಾ ಉಪಪ್ಲುತಮಿವಾನಿತ್ಯಂ, ಮುಖ ಯಾವತ್ತೂ ಸೂರ್ಯನ ಹಾಗಿತ್ತು ಇವನ ಮುಖ, ಅಪ್ಪನ ಮುಖ. ಅದು ಒಳ್ಳೆಯ ಕಾಂತಿ ಹೊರಹೊಮ್ತಾ ಇತ್ತು. ಆದರೆ ರಾಹುಗ್ರಸ್ತನಾದ ಸೂರ್ಯನ ಕಾಂತಿ ಹೇಗೋ ಹಾಗೆ ಬಾಡಿತ್ತಂತವನ ಮುಖ. ಅಥವಾ ಅನೃತಂ ಋಷಿಂ ಯಥ, ಯಾವಾಗಲೂ ಒಳ್ಳೆಯ ದಾರಿಯಲ್ಲೇ ಸಾಗುವ ಒಬ್ಬ ಜ್ಞಾನಿ ಸಾಧಕ, ಅವನು ಒಂದು ಸುಳ್ಳನ್ನು ಹೇಳಿಬಿಟ್ರೆ ಯಾವ ಸಂಕಟ ಪಡ್ತಾನೋ ಆ ರೀತಿಯಾಗಿ ಕೂತಿದ್ದಂತೆ ದಶರಥ ರಾಜ. ಅಂದರೆ ದುಃಖದ ಲಕ್ಷಣ ವರ್ಣನೆ ಮಾಡಿ ಈ ಎಲ್ಲ ಲಕ್ಷಣಗಳಿದ್ದವರನ್ನು ಸಮಾಧಾನ ಪಡಿಸೋರು ಕರ್ತವ್ಯ ಅಂತ ನಮಗೆ ಪಾಠ ಮಾಡ್ತಾ ಇದೆ ರಾಮಾಯಣ. ಹೇಗಿದ್ದಾನೆ ಮತ್ತು ಇನ್ನೂ ವರ್ಣಿಸ್ತಾರೆ. ಅಚಿಂತ್ಯ ಕಲ್ಪಂ ಹಿ ಪಿತುಸ್ತಂ ಶೋಕಮುಪಧಾರಯನ್ ಬಭೂವ ಸಂರಬ್ಧತರ ಸಮುದ್ರ ಇವ ಪರ್ವಣಿ ಚಿಂತಯಾಮಾಸ ಚ ತದಾ ರಾಮಃ ಪಿತೃಹಿತೇ ರತಃ ಕಿಂ ಸ್ವಿದದ್ದೇವ ನೃಪತಿಃ ನ ಮಾಂ ಪ್ರತ್ಯಭಿನಂದತಿ ಅನ್ಯದಾ ಮಾಂ ಪಿತಾ ದೃಷ್ಟ್ವಾ ಕುಪಿತೋಪಿ ಪ್ರಸೀದತಿ ತಸ್ಯ ಮಾಮದ್ಯ ಸಂಪ್ರೇಕ್ಷ್ಯ ಕಿಮಾಯಾಸಃ ಪ್ರವರ್ತತೆ. ಸಮುದ್ರ ಇವ ಪರ್ವಣಿ ಅಂತ. ಪೌರ್ಣಮಿ ಬಂತು ಅಂತಾದರೆ ಅಲೆಗಳನ್ನು ಚಿಮ್ಮಿಸ್ತಾ ಹಿಂದೆ ಹೋಗ್ತಾ ಮುಂದೆ ಸಾಗ್ತಾ ಇರುವ ಸಮುದ್ರದ ಹಾಗೆ ಗಂಭೀರವಾಗಿದ್ದ ದಶರಥ ಅಂದುಕೊಂಡಂತೆ ಪಿತೃಹಿತೇ ರತಃ, ತಂದೆಗೆ ಹಿತ ಮಾಡೋದರಲ್ಲೇ ಯಾವಾಗಲೂ ಆಸಕ್ತಿ ಇತ್ತು ರಾಮನಿಗೆ. ಯಾವಾಗಲೂ ನೋಡಿದ್ರು ನನ್ನನ್ನು ಅಭಿನಂದನೆ ಮಾಡ್ತಾ ಇದ್ದಾಗ, ಏನು ಕೆಲಸ ಮಾಡದೇ ಹೋದರೂ ಹೊಗಳೋದು. ಕೆಲವೊಮ್ಮೆ ಅವನಿಗೆ ಯಾವುದೋ ಈ ಕೈಕೇಯಿ ಅಥವಾ ರಾಜ್ಯದ ಸಂಕಟ, ಕೋಪ ಇರ್ತಾ ಇತ್ತು. ರಾಮಚಂದ್ರನನ್ನು ಬರಲು ಹೇಳಿ ಅಂತ ಹೇಳೋದು. ನಾನು ಹತ್ತಿರ ಬಂದದ್ದೇ ತಡ. ಅನ್ಯದಾ ಮಾಂ ಪಿತಾ ದೃಷ್ಟ, ಅತ್ಯಂತ ಕೋಪ ಇದ್ದರು ನನ್ನನ್ನು ಕಂಡರೆ ಸಾಕು ಆ ಕೋಪ ಕರಗಿ ನೀರಾಗಿ ಸಂತಸ ಹೋಗ್ತಾ ಇತ್ತು. ಆದರೆ ಏನಾಗಿದೆ ಇಲ್ಲಿ, ನನ್ನ ನೋಡಿದ್ರೆ ದುಃಖ ಆಗ್ತಾ ಇದೆ. ಯಾಕೆ ನನ್ನ ಅಪ್ಪನ ಮುಖದಲ್ಲಿ ಸೋಲು ಕಾಣ್ತಾ ಇದೆ? ಸದೀನ ಇವ ಶೋಕಾರ್ಥೋ ವಿಷಣ್ಣ ವದನಜ್ಯುತಿ ಕೈಕೇಯೀಮಭಿವಾಚ್ಯೈವ ರಾಮೋ ವಚನಮಬ್ರವೀತ್ ಕಶ್ಚಿನ್ಮಯಾ ನಾಪರಾಧಂ ಅಜ್ಞಾನಾದ್ಯೇನ ಮೇ ಪಿತಾ ಕುಪಿತಸ್ತನ್ಮಮ ಚಕ್ಷ್ವತ್ವಂ ಚೈವೇನಂ ಪ್ರಸಾದಯ ಅಪ್ರಸನ್ನಮನಃ ಕಿಂ ನು ಸದಾ ಮಾಂ ಪ್ರತಿವತ್ಸಲಃ ವಿವರಣವದನೋ ದೀನೋ ನಹಿ ಮಾಮಭಿಭಾಷತೆ. ಕೇಳಿದ್ನಂತೆ ಕೈಕೇಯಿ ಹತ್ರ, ಕಶ್ಚಿನ್ಮಯ ನಾಪರಾಧಂ, ನಾನು ತಿಳಿಯದೇ ಏನಾದರೂ ತಪ್ಪು ಮಾಡಿದ್ದೇನೆ, ಏನು ಕಥೆ ಅಮ್ಮ? ಅದಕ್ಕೆ ನನ್ನ ತಂದೆಯ ಮುಖದಲ್ಲಿ ಈ ಒಂದು ಕೋಪ ಕಾಣ್ತಾ ಇದೆಯಾ? ಯಾಕೆ ಸದಾ ಯಾರು ನನ್ನಲ್ಲಿ ನಿರಂತರ ಪ್ರೀತಿಯ ಹೊಳೆಯನ್ನು ಹರಿಸ್ತಾ ಇದ್ನೋ ಅವನ ಮೋರೆ ಮಾಡಿದೆ,
ನ ಹಿಮಾಂ ಅವಿಭಾಷತೆ, ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ಏನಾಗಿದೆ ಅವನಿಗೆ ಅಂತ ಹೇಳು ಅಂತ ಕೇಳ್ತಾನಂತ ರಾಮಚಂದ್ರ. ಇದರ ಅಧ್ಯಾತ್ಮಾರ್ಥ ಏನು ಅಂದರೆ, ಮಗನಿಗೆ ತಂದೆಯ ಪಿತೃಪ್ರಸಾದೋ ಬಲವಾನ್. ಯಾಕೆಂದರೆ ತಂದೆ ಸುಪ್ರಸನ್ನನಾದಾಗ ಅವನ ಏಳಿಗೆ ಉಂಟು. ಯಾಕೆಂದರೆ ಪಿತೃಧಿಷ್ಠಾನದಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ. ಆದ್ದರಿಂದ ತಂದೆಯ ಚಿಂತೆ ಏನೋ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಮದ್ದು ಹುಡುಕುವ ಪ್ರಯತ್ನ ಪುತ್ರರಾದವರು ಅವಶ್ಯ ಮಾಡಬೇಕೆಂಬ ಸಂದೇಶ ನೀಡುತ್ತಾನೆ ರಾಮಚಂದ್ರ. ಇನ್ನೂ ಮುಂದುವರಿದು ಅನೇಕ ಪ್ರಶ್ನೆಗಳನ್ನು ಕೇಳ್ತಾನೆ. ಮುಂದುವರಿದ ರಾಮನ ಪ್ರಶ್ನೆಗಳೇನು ಅನ್ನುವುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾದಕ್ಕರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.